ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಟೊಮೊಟೊ ಬಾತು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈರುಳ್ಳಿ, ಕೊತ್ತಂಬರಿ, ಪುದೀನ, ಕರಿಬೇವು, ಆಮೇಲೆ ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡ್ಕೊಂಡಿರೋದು, ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಎಣ್ಣೆ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ 4. ಆಮೇಲೆ ಅಕ್ಕಿ, ಹಸಿದು ಬಟಾಣಿ ಇದ್ದರೆ ಬಟಾಣಿ, ಇಲ್ಲಾಂದರೆ ಕಾಳು. ಆಮೇಲೆ ಸ್ಪೈಸಸ್ಸು ಚಕ್ಕೆ, ಲವಂಗ, ಏಲಕ್ಕಿ, ಏನು ಸ್ಪೈಸಸ್ ಇರುತ್ತೋ ಅದು. ಆಮೇಲೆ ಒಂದು ಕುಕ್ಕರಿಗೆ ಗ್ಯಾಸ್ ಹಚ್ಕೊಂಡ್ಬಿಟ್ಟು ತುಪ್ಪ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಅದ್ರ ಜೊತೆಗೆ 1-2 ಸ್ಪೂನಷ್ಟು ಎಣ್ಣೆ. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ತುಪ್ಪ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಅದು ಕಾದ್ಮೇಲೆ, ಬಿಸಿ ಆದಮೇಲೆ ಸ್ಪೈಸಸ್ನ ಹಾಕ್ಕೊಳ್ಳೋಣ. ನಾನು 2 ಚಕ್ಕೆ, ಲವಂಗ ಮತ್ತು 3 ಏಲಕ್ಕಿ, ಪಲಾವ್ ಎಲೆ, ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಹಾಕಿಬಿಟ್ಟು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಒಂದು 10 ಸೆಕೆಂಡ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ಲೇವರ್ ಬಿಟ್ಟ ಮೇಲೆ ನಾವು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. 1 ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು 1 ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನು ಮತ್ತು ಸ್ವಲ್ಪ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಂಥರ ಸ್ಮೆಲ್ಲು. ಅದನ್ನು ಫ್ರೈ ಆದಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂಥರ ಸೀದಂಗೆ ಅನಿಸುತ್ತೆ. ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾವು ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಸಿ ಕಾಳು ಇಲ್ಲ ಬಟಾಣಿ, ಮನೇಲಿದ್ದರೆ ನೆನೆಸ್ಕೋಬೋದು ಬಟಾಣಿ. ನಮ್ಮನೇಲಿ ಹಸಿ ಕಾಳಿತ್ತು, ಹಸಿದ ಅಲಸಂದೆ ಕಾಳು. ಸೊ ಅದಕ್ಕೋಸ್ಕರ ನಾನು ಹಸಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿರುತ್ತೆ ಹಸಿ ಕಾಲದಲ್ಲಿ, ಇವಾಗ ಹಾಕಿದರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿತ್ತು, ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಆವಾಗ ಫಸ್ಟಲ್ಲಿ ಮರ್ತೋಗ್ಬಿಟ್ಟೆ, ಇವಾಗ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿಕೊಂಡು ಟೊಮೊಟೊನ ಒಂದು 4-5 ಟೊಮೊಟೊನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಂಗೆ ಡೈರೆಕ್ಟ್ ಕೂಡ ಹಾಕ್ಬೋದು. ಡೈರೆಕ್ಟ್ ಹಾಕಿದರೆ ಸ್ವಲ್ಪ ನಾವು ಬೇಯಿಸಬೇಕಾಗುತ್ತೆ ಎಣ್ಣೆಲಿ, ಸ್ವಲ್ಪ ಅದು ಸ್ಮ್ಯಾಶ್ ಆಗೋ ಗಂಟ. ಸೊ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಜಾಸ್ತಿನೇ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಪುದೀನ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಅದು ಟೊಮೊಟೊದು ಹಸಿದು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅರಿಶಿನ ಒಂದು 1/4 ಸ್ಪೂನ್ ಹಾಕಿದ್ದೀನಿ. ನೀವು ಮನೆಯಲ್ಲೇ ಮಾಡ್ಕೊಂಡು ಸಾಂಬಾರು ಪೌಡರ್ ಇದು ಪ್ಯಾಕೆಟ್ದಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಟೊಮೊಟೊ ಬಾತ್ ಪೌಡರ್ ಬರುತ್ತಲ್ಲ ಅದಾದರೂ ಯೂಸ್ ಮಾಡ್ಬೋದು. ನಾನು ಸಾಂಬಾರು ಪೌಡ್ರು ಮನೆಯಲ್ಲೇ ಎಲ್ಲ ತಿಂಡಿಗಳಿಗೂ ಆಗೋ ಥರ ಆಲ್ ಇನ್ ಒನ್ ಸಾಂಬಾರು ಪೌಡರು. ಸೊ ಇದು ಟೊಮೊಟೊ ಬಾತಿಗೂ ಆಗುತ್ತೆ. ಅದು 2 ಸ್ಪೂನು 2.5 ಸ್ಪೂನು ಖಾರಕ್ಕೆ ನೋಡ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಸ್ವಲ್ಪ ನೆನೆಸಿ ತೊಳ್ಕೊಂಡು ನಾನೊಂದು 1/2 ಅವರ್ ನೆನೆಸ್ಕೊಂಡಿದ್ದೀನಿ. ಅಕ್ಕಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿ, ಮನೇಲಿ ಯೂಸ್ ಮಾಡೋದು ಮಾಮೂಲಿ ಅಕ್ಕಿ ಹಾಕಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಮಸಾಲೆಯಲ್ಲಿ ಅಕ್ಕಿನ ಒಂಚೂರು ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿಮ್ಮಲ್ಲಿ ಇಟ್ಬಿಟ್ಟು ಅಕ್ಕಿ ಹುರ್ಕೊಂಡ್ರೆ ಆ ಮಸಾಲೆಗೆಲ್ಲ ಚೆನ್ನಾಗಿ ಮತ್ತು ಉದುರಾಗೂ ಚೆನ್ನಾಗಾಗುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತು ಫಸ್ಟು ನಾವು ಜಾರಲ್ಲಿ ಟೊಮೊಟೊ ರುಬ್ಬಿ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಇನ್ನೂ ಟೊಮೊಟೊದೆಲ್ಲ ಇರುತ್ತಲ್ಲ, ಸ್ವಲ್ಪ ನೀರು ನೋಡಿ. ಅಕ್ಕಿ ನೀವು 1 ಗ್ಲಾಸ್ ಅಕ್ಕಿ ಹಾಕಿದರೆ 2 ಗ್ಲಾಸ್ ನೀರು. ಅಕ್ಕಿ ನೋಡಿ ಹಳೇದಾ ಅಥವಾ ಹೇಗೆ ಅಂತ ನೋಡಿಕೊಂಡು, ನಾನಿಲ್ಲಿ 1.5 ಗ್ಲಾಸಿಗೆ 3 ಗ್ಲಾಸ್ ಏನೋ ಹಾಕಿದ್ದೀನಿ ನೀರು ನೋಡ್ಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ಉಪ್ಪು ನಾನು ಸ್ವಲ್ಪ ಮಾಮೂಲಿ ರುಚಿಗೆ ತಕ್ಕಷ್ಟು ಹಾಕಿದ್ದೇನೆ. ನಿಮ್ಗೆ ನೋಡ್ಕೊಳ್ಳಿ ಎಷ್ಟು ಅಂತ. ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ಅದು ಸ್ವಲ್ಪ ಕುದಿಬೇಕು. ಮಸಾಲೆ ಎಲ್ಲ ಇಲ್ಲಾಂದರೆ ಮೇಲೆ ಎಲ್ಲ ಮಸಾಲೆ ಇರುತ್ತೆ, ಕೆಳಗಡೆ ಎಲ್ಲ ಅಕ್ಕಕ್ಕಿ ಈ ಥರ ಮತ್ತು ಬೆಳ್ಳಗೆ ವೈಟಿಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಒಂದು 3 ನಿಮಿಷ ಕೊದಿಸಿದ್ರೆ ಸ್ವಲ್ಪ ನೀರೆಲ್ಲ ಹಿಂಗಿರುತ್ತೆ. ಆವಾಗ ಬೇಕಾದರೆ ನೀವು ಲಿಡ್ ಹಾಕಿ ಕೂಗಿಸ್ಕೋಬೋದು. ಫಸ್ಟೇ ಮುಚ್ಚಿದ್ರೆ ಒಂಥರ ಬೆಳ್ಳಗಿರುತ್ತೆ ಕೆಳಗಡೆ ಎಲ್ಲ ತಿನ್ನಲಿಕ್ಕೆ. ಆಮೇಲೆ ನೀರು ಸ್ವಲ್ಪ ಕಡಿಮೆ ಆದಮೇಲೆ ಒಂದು ಕುದಿ ಬಂದಮೇಲೆ ನೀವು ಕುಕ್ಕರ್ ಲಿಡ್ ಹಾಕಿ ಕ್ಲೋಸ್ ಮಾಡಿಕೊಂಡು 2 ವಿಸಲ್ ತೊಗೋಬೋದು. 2 ವಿಸಲ್ ಇಲ್ಲ 1 ವಿಸಲ್ ಆದ್ರೂ ಸಾಕಾಗುತ್ತೆ. ಓಪನ್ ಮಾಡಿದ್ಮೇಲೆ ಕುಕ್ಕರು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಕೆಳಗಡೆ ಸ್ವಲ್ಪ ಅದು ತಿರುಗಿಸ್ಕೊಂಡು ಸ್ಪೂನಲ್ಲಿ ನಿಧಾನಕ್ಕೆ, ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತೆ, ಹುಷಾರು. ಮತ್ತು ಕೆಳಗಡೆ ಸ್ವಲ್ಪ ಮೇಲೆ ಎಲ್ಲ ಜಾಸ್ತಿನೇ ಮಸಾಲ, ಅದು ನಾವು ಆ್ಯಕ್ಚುಲಿ ಕುದಿಸಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ, ಇಲ್ಲಾಂದರೆ ಜಾಸ್ತಿ ಮಸಾಲ ಮೇಲೇ ಇರುತ್ತೆ. ಇವಾಗ ಅಷ್ಟೊಂದೇನಿಲ್ಲ, ಚೆನ್ನಾಗಾಗಿದೆ. ಆಮೇಲೆ ಸರ್ವ್ ಮಾಡ್ಕೊಳ್ಳಿ ಒಂದು ಪ್ಲೇಟಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಟೇಸ್ಟು. ನೀವೊಂದು ಸತಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿರುತ್ತೆ ಅಂತ. ಅದರಲ್ಲೂ ಹಸಿ ಅಲಸಂದೆ ಕಾಳು ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿದೆ. ಟ್ರೈ ಮಾಡಿ.